ಯೂನಿಟ್ 4 ಅಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಅನ್ನು ನೋಡ್ತೇವೆ. ಸೊ ಇದರಲ್ಲೂ ಸಹ ನಮಗೆ ಇಲ್ಲಿ ಕೆಸೆಟ್ ಅಲ್ಲಿ 5 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ ಇಲ್ಲಿ 10 ಅಂಕಗಳಿರುತ್ತೆ. ಹಾಗೆ ಇಲ್ಲಿ ಮ್ಯಾಥಮ್ಯಾಟಿಕಲ್ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್ ಅಲ್ಲಿ ಈಗಾಗಲೇ 2012ರಿಂದ 2023ರವರೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕಿಸಿ ಯಾವ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನ ಇಲ್ಲೊಂದು ಲೀಸ್ಟಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗೆ ಇವುಗಳನ್ನ ತಪ್ಪದೆ ನೀವು ಇರುವಂತಹ ಇವತ್ತು ಸೇರಿ 3 ದಿನ ಇದೆ. ಸೊ ತಪ್ಪದೆ ದಿನಕ್ಕೆ 5 ಒಂದು ಟಾಪಿಕ್ಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತು ಅಂದರೆ ನಿಮಗೆ ಒಳ್ಳೆ ಅಂಕ ಲಭಿಸುತ್ತೆ. ಸೊ ಹಾಗಾಗಿ ನೋಡ್ಕೊಂಬಿಡಿ ಯಾವ ಟಾಪಿಕಲ್ಲಿ ನಿಮಗೆ ಕ್ವಶನ್ನ ಕೇಳಿದ್ದಾರೆ ಅಂತ. ಸೊ ಇಲ್ಲಿ ಮ್ಯಾಥಮ್ಯಾಟಿಕಲ್ ರೀಸನಿಂಗಲ್ಲಿ ನಂಬರ್ ಸೀರೀಸ್ ಬಗ್ಗೆ ಕ್ವಶನ್ಸ್ ಬಂದಿದೆ, ಹಾಗೆ ಲೆಟರ್ ಸೀರೀಸ್ ಮೇಲೆ ಬಂದಿದೆ ಒಂದು ಕ್ವಶನ್, ಹಾಗೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳಿದ್ದಾರೆ. ನಂತರದಲ್ಲಿ ಮ್ಯಾಥಮ್ಯಾಟಿಕಲ್ ಆಪ್ಟಿಟ್ಯೂಡಲ್ಲಿ ನೋಡೋದಾದರೆ ನಾವು ಫ್ರಾಕ್ಷನ್, ಈ ಭಿನ್ನರಾಶಿಗಳ ಬಗ್ಗೆ ಒಂದು ಕ್ವಶನ್ ಇದಿರುತ್ತೆ, ಹಾಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ, ಹಾಗೆ ರೇಷಿಯೋ ಮೇಲೆ, ಹಾಗೆ ಪ್ರಾಪರೇಷನ್ ಆ್ಯಂಡ್ ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಆ್ಯಂಡ್ ಡಿಸ್ಕೌಂಟಿಂಗ್ ಮೇಲೆ ಒಂದು ಪ್ರಶ್ನೆ, ಅವರೇಜ್ ಮೇಲೆ, ಹಾಗೆ ಕ್ಯಾಲೆಂಡರ್, ಬ್ಲಡ್ ರಿಲೇಷನ್ಶಿಪ್, ಟೈಮ್ ಆ್ಯಂಡ್ ವರ್ಕ್ ಮೇಲಂತೂ ಒಂದೊಂದು ಕ್ವಶನ್ ಪ್ರತಿಯೊಂದು ಪತ್ರಿಕೆಯಲ್ಲೂ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವಶನ್ ಇದ್ದೇ ಇದೆ. ಹಾಗೆ ರ್ಯಾಂಕಿಂಗ್ ಟೆಸ್ಟು, ಹಾಗೆ ಕ್ಲಾಕ್, ಹಾಗೆ ಡೈರೆಕ್ಷನ್ ಟೆಸ್ಟ್ ಮತ್ತು ಪ್ರೊಬಾಬಿಲಿಟಿ ಮೇಲಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಇವಿಷ್ಟು ಕೂಡ ಇಂಪಾರ್ಟೆಂಟು. ನೀವು 14 ಟಾಪಿಕನ್ನು ಡೈಲಿ 5 ಟಾಪಿಕನ್ನು ಇರೋದು 3 ದಿನ ಇದೆ. ಡೈಲಿ ಒಂದು 2 ಅವರ್ಸ್ 3 ಅವರ್ಸ್ ಆದರೆ ಇದ್ರ ಮೇಲೆ ಇಟ್ಕೊಳ್ಳಿ. ನೀವು ಡೈಲಿ ಒಂದು ಪ್ರಾಕ್ಟೀಸ್ ಮಾಡಿ, 5 ಟಾಪಿಕ್ಸ್ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಉತ್ತಮ ಅಂಕ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು PDF ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಆದಂತಹ ಎವರ್ಗ್ರೀನ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲ್ನ ನಾನು ಅಪ್ಲೋಡ್ ಮಾಡ್ತೀವಿ. ಸೊ ಇದನ್ನು ನೀವು ಸೇವ್ ಮಾಡಿಕೊಂಡು ಆ PDF ಅನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ನಂತರ ಇಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ ನಂತರದ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಯೂನಿಟ್ ಅಂದರೆ ಲಾಜಿಕಲ್ ರೀಸನಿಂಗ್. ಈ ಲಾಜಿಕಲ್ ರೀಸನಿಂಗಲ್ಲೂ ಕೂಡ ನಿಮಗೆ 5 ಪ್ರಶ್ನೆಗಳು ಬರ್ತವೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ. ಇಲ್ಲಿ ಕೂಡ 10 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಒಂದು ವಿಭಾಗವನ್ನು ಕೂಡ ಇಲ್ಲಿ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಸೊ ಹಾಗಾಗಿ ಇಲ್ಲೊಂದು ವೆನ್ ಡಯಾಗ್ರಾಮ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಈ ಕೆಳಗೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಒಂದನ್ನೊಂದು ಎಣೆದುಕೊಂಡು ಅಂತಂದರೆ ಪ್ರತಿಯೊಂದಕ್ಕೊಂದು ಇಲ್ಲಿ ಏನಾಗಿದೆ ಸಂಬಂಧವನ್ನು ಕಲ್ಪಿಸಿಕೊಂಡಿದೆ. ಸೊ ಹಾಗಾಗಿ ಸೇರಿಕೊಂಡಿವೆ. ಹಾಗಾಗಿ 3 ಚಚ್ಚೌಕಗಳಿಂದ ಪ್ರತಿಯೊಂದು ಒಂದು ವೃತ್ತಿಯನ್ನು ಸೂಚಿಸುತ್ತದೆ. ಚಿತ್ರವನ್ನು ವೀಕ್ಷಿಸಿ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಇಲ್ಲಿ ಪ್ರತಿಯೊಂದು ಕೂಡ ಯಾವ ಒಂದು ವೃತ್ತಿಯನ್ನು ಮಾಡ್ತಿದ್ದಾರೆ ಅವರ ಬಗ್ಗೆ ಅದು ಹೇಳ್ತಾ ಇದೆ. ಇಲ್ಲಿ ಶಿಕ್ಷಕ ವೃತ್ತಿಯನ್ನು, ಕವಿಗಳಾಗಿದ್ದಾರೆ, ಹಾಗೆ ಗಾಯಕರು ಕೂಡ ಇದ್ದಾರೆ. ಸೊ ಇಲ್ಲಿ ಪ್ರತ್ಯೇಕವಾಗಿ ಒಂದೊಂದು ಚೌಕಗಳು ಇಲ್ಲಿ ಶಿಕ್ಷಕ ವೃತ್ತಿಯನ್ನು, ಗಾಯಕ ವೃತ್ತಿಯನ್ನು, ಹಾಗೆ ಕವಿಗಳ ವೃತ್ತಿಯನ್ನು ಇಲ್ಲಿ ಸೂಚಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದ್ರೆ, ಕೊಟ್ಟಿರುವಂತಹ ಚಚ್ಚೌಕದಲ್ಲಿ ಕವಿಯಲ್ಲದ ಶಿಕ್ಷಕರು, ಗಾಯಕರುಗಳನ್ನು ಸೂಚಿಸುವಂತಹ ಅಕ್ಷರ ಯಾವುದು? ಆಪ್ಷನ್ ಎ, ಆಪ್ಷನ್ ಬಿ ಸಿ, ಆಪ್ಷನ್ ಸಿ ಡಿ, ಆಪ್ಷನ್ ಡಿ ಎಫ್. ಹಾಗಿದ್ರೆ ಇಲ್ಲಿ ನೋಡೋದಾದ್ರೆ ನಾವು ಇಲ್ಲಿ ಶಿಕ್ಷಕರು ಯಾರಪ್ಪ ಅಂದ್ರೆ ಇಲ್ಲಿ ಎ, ಬಿ, ಸಿ ಮತ್ತೆ ಡಿ ಈ ಚೌಕ ಇದೆ. ಸೊ ಇಲ್ಲಿ ಎ, ಬಿ, ಸಿ, ಡಿ ಇವರು ಶಿಕ್ಷಕರಾಗಿರ್ತಾರೆ. ಹಾಗೆ ಇಲ್ಲಿ ನಂತರ ಕವಿಗಳು ಯಾರು ಅಂದ್ರೆ ಇಲ್ಲಿ ಬಿ, ಸಿ, ಇ, ಎಫ್. ಇಲ್ಲಿ ಬಿ, ಸಿ, ಇ, ಎಫ್ ಇವರು ಕವಿಗಳಾಗಿರ್ತಾರೆ. ಹಾಗೆ ಗಾಯಕರು, ಇಲ್ಲಿ ಗಾಯಕರು ಯಾರು ಅಂದ್ರೆ ಸಿ, ಡಿ, ಇ, ಜಿ. ಸಾರಿ, ಒಂದು ನಿಮಿಷ. ಇಲ್ಲಿ ಸಿ, ಡಿ ಮತ್ತೆ ಇ, ಜಿ ಇವರು ಗಾಯಕರಾಗಿದ್ದಾರೆ. ಇಲ್ಲಿ ಸಿಂಪಲ್ ಆಗಿ ನೋಡೋದಾದ್ರೆ ನೀವು ಇಲ್ಲಿ ಶಿಕ್ಷಕರು, ಕವಿಗಳು, ಗಾಯಕರು. ಇಲ್ಲಿ ಕವಿ ಅಲ್ಲದ ಶಿಕ್ಷಕ ಅಂತಂದ್ರೆ ಇವರು ಕವಿ ಅಲ್ಲ ಅಂತಂದ್ರೆ ಇವರು ಇಷ್ಟು ಜನ ಇದೇನಿದೆ ನಿಮಿಷ, ಇದಿಷ್ಟು ಜನ ಕವಿಗಳಾಗ್ತಾರೆ, ಇದಿಷ್ಟು ಜನ ಶಿಕ್ಷಕರು, ಕವಿಗಳಲ್ಲ. ಸೊ ಹಾಗಾಗಿ ಈ ಒಂದು ಚೌಕದಿಂದ ಇವರು ಬಿಟ್ಟೋಗಿದ್ದಾರೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡಿ ಆಪ್ಷನ್ ಎಲ್ಲಿದೆ, ಸಿ ಎಲ್ಲಿದೆ. ಸೊ ಹಾಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆ,
ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್. ಒಂದು ಪ್ರಶ್ನೆ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಇಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒಂದು ತೀರ್ಮಾನವನ್ನು ತಗೊಳ್ಬೇಕಾಗುತ್ತೆ. ನೀವು ಕೊಟ್ಟಿರುವಂಥ ಹೇಳಿಕೆಗೆ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ, ಎಲ್ಲ ಯುವಕರು ಸಿಗರೇಟ್ ಸೇದುತ್ತಾರೆ, ಇದು ಒಂದು ಹೇಳಿಕೆ. ಸೊ ಇಲ್ಲಿ ನಾವು ಯಾವ ತೀರ್ಮಾನವನ್ನು ತಗೊಂತೀರ ಅಂತ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಯುವಕರು ಅನಾರೋಗ್ಯಸ್ಥರು, ಎಲ್ಲ ಆಪ್ಷನ್ 2ರಲ್ಲಿ ಏನು ಕೊಟ್ಟಿದ್ದಾರೆ, ಎಲ್ಲ ಮುದುಕರು ಆರೋಗ್ಯಸ್ಥರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಹೇಳಿಕೆಯನ್ನು ನಾವು ಇಲ್ಲಿ ನೋಡೋದಾದ್ರೆ ಇಲ್ಲಿ ಯುವಕರು ಸಿಗರೇಟ್ ಸೇದುತ್ತಾರೆ, ಯುವಕರು ಸಿಗರೇಟ್ ಸೊ ಇಲ್ಲಿ ಯುವಕರು ಸಿಗರೇಟ್ ಸೇದುತ್ತಾರೆ. ನಂತರ ಇಲ್ಲಿ ಇದು ಆರೋಗ್ಯಕ್ಕೆ ಹಾನಿಕರ. ಸಾರಿ, ಸ್ಟ್ರಕ್ ಆಗ್ತಾ ಇದೆ ಸ್ವಲ್ಪ ಲ್ಯಾಪ್ಟಾಪ್. ಆರೋಗ್ಯಕ್ಕೆ ಹಾನಿಕರ. ಸೊ ಇಲ್ಲಿ ಈ ಥರ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ನಾವು ಏನು ತೀರ್ಮಾನಕ್ಕೆ ಬರಬಹುದಾಗಿದೆ ಅಂದರೆ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ ಗೊತ್ತು. ಸೊ ಇದರಿಂದ ಎಲ್ಲ ಯುವಕರು ಅನಾರೋಗ್ಯಸ್ಥರು, ಎಲ್ಲ ಯುವಕರು ಇಲ್ಲಿ ಸಿಗರೇಟ್ ಸೇದೋದ್ರಿಂದ ಎಲ್ಲ ಯುವಕರು ಅನಾರೋಗ್ಯಸ್ಥರಾಗಿರ್ತಾರೆ. ಇಲ್ಲಿ ಎರಡನೇ ತೀರ್ಮಾನ ಏನಿದೆ, ಎಲ್ಲ ಮುದುಕರು ಆರೋಗ್ಯಸ್ಥರು. ಅಂದರೆ ಇವರು ಸಿಗರೇಟ್ ಸೇದೋದಿಲ್ಲ ಅನ್ನೋ ಮಾತ್ರಕ್ಕೆ ಎಲ್ಲರೂ ಕೂಡ ಇಲ್ಲಿ ಆರೋಗ್ಯಸ್ಥರಾಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಎಲ್ಲ ಯುವಕರು ಅನಾರೋಗ್ಯಸ್ಥರು ಅನ್ನೋದು ಸರಿಯಾಗಿದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ಸೊ ಯಾಕಂತಂದರೆ ಎಲ್ಲ ಯುವಕರು ಸಿಗರೇಟ್ ಸೇದೋದ್ರಿಂದ ಅವರು ಅನಾರೋಗ್ಯಸ್ಥರಾಗಿರ್ತಾರೆ ಅನ್ನೋದು. ಸೊ ಇದು ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿತ್ತು. ನಂತರದಲ್ಲಿ ಲಾಜಿಕಲ್ ರೀಸನಿಂಗಲ್ಲಿ ಏನೇನು ಕೇಳ್ತಾರೆ ಅಂದರೆ ಪರಮಾನಸ್ ಬಗ್ಗೆ ಈಗಾಗಲೇ ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇದಿಷ್ಟು ಟಾಪಿಕ್ಸ್ಗಳ ಬಗ್ಗೆ PDF ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಪ್ರತ್ಯಕ್ಷ, ಪ್ರಿಸೆಪ್ಷನ್, ಅನುಮಾನ, ಇನ್ಫರೆನ್ಸ್, ಉಪಮಾನ, ಕಂಪ್ಯಾರಿಸನ್, ಶಬ್ದ, ವರ್ಬಲ್ ಟೆಸ್ಟಿಮೋನಿ, ಅರ್ಥಪತಿ ಇಂಪ್ಲಿಕೇಶನ್, ಅನುಪಲಬ್ಧಿ, ನಾನ್ ಅಪ್ರಿಹೆನ್ಷನ್, ಇದ್ರ ಬಗ್ಗೆ ಎಲ್ಲ ನಾನು ಈಗಾಗಲೇ ಟೆಲಿಗ್ರಾಮಲ್ಲಿ PDF ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಬಿಡಿ. ಹಾಗೆ ಸ್ಟ್ರಕ್ಚರ್ ಆ್ಯಂಡ್ ಕೈಂಡ್ಸ್ ಆಫ್ ಅನುಮಾನ್, ಇನ್ಫರೆನ್ಸ್, ವ್ಯಾಪ್ತಿ, ಇನ್ವೇರಿಯೇಬಲ್ ರಿಲೇಷನ್, ಯತ್ವಾಭ್ಯಾಸ, ಫ್ಯಾಲಸಿಸ್ ಆಫ್ ಇನ್ಫರೆನ್ಸ್. ಸೊ ಇದಿಷ್ಟು ನಾನು ಈಗಾಗಲೇ ಹೇಳಿದಾಗೆ ಅಪ್ಲೋಡ್ ಇದೆ ನಮ್ಮ ಟೆಲಿಗ್ರಾಮ್ ಚಾನಲ್ PDF ನೋಡ್ಕೊಳ್ಳಿ ಒಮ್ಮೆ. ಹಾಗೆ ಇಲ್ಲಿ 7ನೇ ಯೂನಿಟ್ ಇದು ಡೇಟಾ ಇಂಟರ್ಪ್ರಿಟೇಷನ್. ಇಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಕೂಡ ಇಲ್ಲಿ ಕೂಡ 5 ಪ್ರಶ್ನೆಗಳಿಗೆ 2 ಅಂಕಗಳಂತೆ 10 ಮಾರ್ಕ್ಸ್ ಇರುತ್ತೆ. ಸೊ ಡೇಟಾ ಇಂಟರ್ಪ್ರಿಟೇಷನ್ ಅಂದರೆ ದತ್ತಾಂಶವನ್ನು ವಿಶ್ಲೇಷಿಸಿ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ದತ್ತಾಂಶಗಳ ವಿಶ್ಲೇಷಣೆಯಲ್ಲಿ ಬಾರ್ ಚಾರ್ಟ್ಗಳ ಬಗ್ಗೆ ಕೊಟ್ಟಿರ್ತಾರೆ. ಇಲ್ಲಿ ಬಾರ್ ಚಾರ್ಟ್ ಅಂತಂದರೆ ಇದನ್ನು ನಾವು ಬಾರ್ ಗ್ರಾಫ್ ಅಂತ ಕೂಡ ಕರಿತೀವಿ ಅಥವಾ ಕಾಲಮ್ ಚಾರ್ಟ್ ಅಂತ ಕರಿತೀವಿ. ದ ಗ್ರಾಫ್ ದಟ್ ಯೂಸಸ್ ಬಾರ್ಸ್ ಟು ಕಂಪೇರ್ ಡೇಟಾ ಅಕ್ರಾಸ್ ದ ಕ್ಯಾಟಗರೀಸ್ ಆಫ್ ದ ಗ್ರೂಪ್. ವಿವಿಧ ಕ್ಯಾಟಗರಿಗಳ ಗ್ರೂಪ್ಗಳ ಒಂದು ಏನು ಕಂಪ್ಯಾರಿಸನ್ನ ಇಲ್ಲಿ ತಿಳಿಸುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ಇದನ್ನು ಬಾರ್ ಗ್ರಾಫ್ ಅಂತ ಕರಿತೀವಿ. ಸೊ ಇಲ್ಲಿ ಬ್ಲೂ, ರೆಡ್ ಮತ್ತು ಗ್ರೀನ್, ವೈಟ್, ಅದರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಗ್ರಾಫಲ್ಲಿ ಕಂಪೇರ್ ಮಾಡಿದ್ದಾರೆ ಡೇಟಾಸು ಅಕ್ರಾಸ್ ದ ಕ್ಯಾಟಗರೀಸ್ ಆರ್ ಗ್ರೂಪ್ ಬಗ್ಗೆ. ಸೊ ಇದನ್ನು ನಾವು ಬಾರ್ ಗ್ರಾಫ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹಿಸ್ಟೋಗ್ರಾಮ್ಸ್ ಅಂದ್ರೆ ಏನು ಅಂದರೆ, ಹಿಸ್ಟೋಗ್ರಾಮ್ಸ್ ಅಂದರೆ ಜಸ್ಟ್ ಇದನ್ನು ತಿಳ್ಕೊಂಬಿಡಿ ಅಂತ ಜಸ್ಟ್ ನಾನು ಕೊಟ್ಟಿದ್ದೀನಿ. ಸೊ ಡೇಟಾ ಇಂಟರ್ಪ್ರಿಟೇಷನಲ್ಲಿ ಯಾವ್ಯಾವುದ್ರ ಬಗ್ಗೆ ಕೇಳ್ಬೋದು ಅಂದರೆ ಇಲ್ಲಿ ನಿಮಗೆ ಬಾರ್ ಚಾರ್ಟಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಇರುತ್ತೆ. ಹಾಗೆ ಹಿಸ್ಟೋಗ್ರಾಮಲ್ಲಿ ಕೇಳಬಹುದು. ಹಿಸ್ಟೋಗ್ರಾಮ್ ಅಂತಂದರೆ ಹಿಸ್ಟೋಗ್ರಾಮ್ ಇಸ್ ದ ಚಾರ್ಟ್ ದಟ್ ದ ಪ್ಲಾಟ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ನ್ಯೂಮೆರಿಕಲ್ ವೇರಿಯೇಬಲ್ಸ್ ವ್ಯಾಲ್ಯೂಸ್ ಆಸ್ ಎ ಸೀರೀಸ್ ಆಫ್ ಬಾರ್ಸ್. ಈಚ್ ಬಾರ್ ಟೈಪಿಕಲಿ ಕವರ್ಸ್ ಎ ರೇಂಜ್ ಆಫ್ ನ್ಯೂಮೆರಿಕಲ್ ವ್ಯಾಲ್ಯೂಸ್ called bin or class. A bar height indicates the frequency of data points with the value within the corresponding bin. ಸೊ ಇಲ್ಲಿ ಇದರಲ್ಲಿ ಬಾರ್ ಚಾರ್ಟಲ್ಲಿ ಗ್ಯಾಪ್ ಇರುತ್ತೆ. ಸೊ ಇಲ್ಲಿ ಒಟ್ಟಿಗೆ ಎಲ್ಲ ಸೇರ್ಕೊಂಡಿರ್ತವೆ. ಸೊ ಇದು ಈ ಒಂದು height ಏನು ಇಂಡಿಕೇಟ್ಸ್ ದ ಫ್ರೀಕ್ವೆನ್ಸಿ ಆಫ್ ದ ಡೇಟಾ. ಸೊ ಇದು ಫ್ರೀಕ್ವೆನ್ಸಿ ಆಫ್ ಡೇಟಾದ ಪಾಯಿಂಟ್ಗಳನ್ನು ಇಲ್ಲಿ ವ್ಯಾಲ್ಯೂನ ತಿಳಿಸುತ್ತೆ. ಸೊ ಇದು ಹಿಸ್ಟೋಗ್ರಾಮ್ ಆಯಿತು. ನಂತರ ಪೈ ಚಾರ್ಟ್. ಇಲ್ಲಿ ಪೈ ಚಾರ್ಟ್ ನೋಡೋದಾದ್ರೆ ನೀವು ಎ ಪೈ ಚಾರ್ಟ್ ಹೆಲ್ಪ್ಸ್ ಟು ಆರ್ಗನೈಸ್ ಆ್ಯಂಡ್ ಶೋ ಡೇಟಾ ಆಸ್ ಎ ಪರ್ಸೆಂಟೇಜ್ ಆಫ್ ಹೋಲ್. ಅಂದರೆ ಒಟ್ಟಾರೆ ಒಂದು ಪರ್ಸೆಂಟೇಜನ್ನು 100% ನಾವು ತಗೊಂಡ್ರೆ ಇಲ್ಲಿ 100%ಗೆ ವಿವಿಧ ವಿಭಾಗಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟ್ ಹಂಚಿಕೆ ಆಗಿದೆ ಅನ್ನೋದನ್ನು ತಿಳಿಸುತ್ತೆ. ಸೊ ಟ್ರೂ ಟು ದ ನೇಮ್, ದಿಸ್ ಕೈಂಡ್ ಆಫ್ ವಿಜುವಲೈಸೇಷನ್ ಯೂಸಸ್ ಎ ಸರ್ಕಲ್ ಟು ರೆಪ್ರೆಸೆಂಟ್ ದ ಹೋಲ್ ಆ್ಯಂಡ್ ದ ಸ್ಲೈಸಸ್ ಆಫ್ ದ ಸರ್ಕಲ್ ಆರ್ ಪೈ ಟು ರೆಪ್ರೆಸೆಂಟ್ ದ ಸ್ಪೆಸಿಫಿಕ್ ಕ್ಯಾಟಗರೀಸ್ ದಟ್ ಕಂಪೋಸ್ ದ ಹೋಲ್. ಅಂದರೆ ಇಲ್ಲಿ 100 ವಿದ್ಯಾರ್ಥಿಗಳಿದ್ರೆ
ನಂಬರ್ಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಅದರಲ್ಲಿ 25 ವಿದ್ಯಾರ್ಥಿಗಳು ಫುಟ್ಬಾಲನ್ನು ಆಡ್ತಾರೆ ಮತ್ತು 17% ಅಷ್ಟು ಕ್ರಿಕೆಟನ್ನು ಆಡ್ತಾರೆ. ಸೊ ಹಾಗೆ 41 ಮೆಂಬರ್ಸು ಅದರ್ಸ್ ಬೇರೆ ಬೇರೆ ಕ್ರೀಡೆಗಳಲ್ಲಿ ಇರ್ತಾರೆ. ಹಾಗೆ ಹಾಕಿಯಲ್ಲಿ 5, ಹಾಗೆ ಬ್ಯಾಡ್ಮಿಂಟನಲ್ಲಿ 12 ಜನರು ಭಾಗವಹಿಸ್ತಾರೆ. ಈಗ 100 ಜನ ತಗೊಂತು ಅಂದರೆ 25 ಜನರು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳಿದ್ರೆ, ಕ್ರಿಕೆಟನ್ನು ಆಡುವವರು 17 ಜನ, ಹಾಗೆ ಬ್ಯಾಡ್ಮಿಂಟನ್ ಆಡುವವರು 12 ಜನ, ಹಾಗೆ ಹಾಕಿಯನ್ನು ಆಡುವವರು ಈ 5 ಜನ ಇದ್ದರೆ, ಉಳಿದಂಥವರು ಈ ಆಟಗಳನ್ನು ಬಿಟ್ಟು ಬೇರೆ ಆಟಗಳಲ್ಲಿರೋ 41% ಅಥವಾ 41 ಜನಗಳು ಇರುತ್ತಾರೆ ಅನ್ನೋದನ್ನು ಈ ಒಂದು ಪೈ ಚಾರ್ಟ್ ಒಟ್ಟಾರೆ ಎಲ್ಲ ಆರ್ಗನೈಸ್ ಆ್ಯಂಡ್ ಶೋ ದ ಡೇಟಾ ಪರ್ಸೆಂಟೇಜ್ ಆಫ್ ವೋಲ್ನ ತಿಳಿಸುತ್ತೆ. ಇಲ್ಲಿ ನಂತರ ಟೇಬಲ್ ಚಾರ್ಟನ್ನು ನೋಡೋದಾದರೆ ನಿಮ್ಗೆ ಗೊತ್ತಿದೆ, ಈ ಟೇಬಲ್ ಚಾರ್ಟಲ್ಲೇ ಜಾಸ್ತಿ ಪ್ರಶ್ನೆಗಳು ಬರುವಂಥದ್ದು ಇರುತ್ತೆ, ಅಥವಾ ಲೈನ್ ಚಾರ್ಟ್ ಅಥವಾ ಟೇಬಲ್ ಚಾರ್ಟಲ್ಲೇ ನಿಮಗೆ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಟೇಬಲ್ ಚಾರ್ಟ್ ಮತ್ತು ಲೈನ್ ಚಾರ್ಟ್ ಆರ್ ಪೈ ಚಾರ್ಟ್ ಈ ಮೂರರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ. ಸೊ ಇದನ್ನು ತಿಳ್ಕೊಂಬಿಡಿ. ದ ಟೇಬಲ್ ಚಾರ್ಟ್ ಇಸ್ ದ ಮೀನ್ಸ್ ಆಫ್ ಅರೇಂಜಿಂಗ್ ಡೇಟಾ ಇನ್ ರಾಸ್ ಆ್ಯಂಡ್ ಕಾಲಮ್ಸ್. ಇಲ್ಲಿ ಟೇಬಲ್ ಚಾರ್ಟ್ ಅಂದರೆ ರಾಸ್ ಮತ್ತು ಕಾಲಮಲ್ಲಿ ನಿಮಗೆ ಡೇಟಾವನ್ನು ಕೊಟ್ಟಿರ್ತಾರೆ. ದ ಯೂಸ್ ಆಫ್ ದ ಟೇಬಲ್ಸ್ ಪರ್ವೇಸಿವ್ ಥ್ರೂ ಔಟ್ ಆಲ್ ಕಮ್ಯುನಿಕೇಷನ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೇಟಾ ಅನಾಲಿಸಿಸ್. ಸೊ ಇಲ್ಲಿ ಡೇಟಾನ ಅನಾಲಿಸಿಸ್ ಮಾಡಬೇಕಾಗಿರುತ್ತೆ. ಟೇಬಲ್ ಅಫಿಯರ್ಸ್ ಇನ್ ದ ಪ್ರಿಂಟ್ ಮೀಡಿಯಾ ಆ್ಯಂಡ್ ರಿಟರ್ನ್ ನೋಟ್ಸ್, ಕಂಪ್ಯೂಟರ್ ಸಾಫ್ಟ್ವೇರ್, ಆರ್ಕಿಟೆಕ್ಚರಲ್ ಆರ್ನಮೆಂಟೇಷನ್, ಟ್ರಾಫಿಕ್ ಸೈನ್ ಆ್ಯಂಡ್ ಮೆನಿ ಅದರ್ ಪ್ಲೇಸಸ್. ಇಲ್ಲಿ ಕೊಟ್ಟಿರೋ ಹಾಗೆ ನೋಡೋದಾದರೆ ನೀವು ಇಲ್ಲಿ ಒಂದು ಫಾರೆಸ್ಟ್ ಏರಿಯಾನ ಕೊಟ್ಟಿದ್ದಾರೆ, ಇಲ್ಲಿ ವಿವಿಧ ದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 1990 ಮತ್ತು 2000 ಮತ್ತು 2005ರಲ್ಲಿ ಇಲ್ಲಿ ಫಾರೆಸ್ಟ್ ಏರಿಯಾ ಒಂದು ಎಷ್ಟು ಹೆಕ್ಟರ್ಗಳಲ್ಲಿ ಇತ್ತು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಈ ಒಂದು ಟೇಬಲ್ ಚಾರ್ಟಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ನಾವು ಲೈನ್ ಚಾರ್ಟಲ್ಲಿ ನೋಡೋದಾದರೆ, ಒಂದು ನಿಮಿಷ, ನಂತರ ಇಲ್ಲಿ ಲೈನ್ ಚಾರ್ಟ್ ಅನ್ನು ನಾವು ನೋಡೋದಾದ್ರೆ, ದ ಲೈನ್ ಚಾರ್ಟ್ ಆಲ್ಸೋ ನೌನ್ ಆಸ್ ಲೈನ್, ಗ್ರಾಫ್ ಆರ್ ಕರ್ವ್ ಚಾರ್ಟ್ ಅಂತೇಳಿ ಕರಿತೇವೆ. ಇಸ್ ದ ಚಾರ್ಟ್ ದಟ್ ಡಿಸ್ಪ್ಲೇಸ್ ದ ಡೇಟಾ ಪಾಯಿಂಟ್ಸ್ ಕನೆಕ್ಟೆಡ್ ಬೈ ಸ್ಟ್ರೈಟ್ ಲೈನ್ಸ್. ಲೈನ್ ಚಾರ್ಟ್ಸ್ ಆರ್ ಬೇಸಿಕ್ ಟೈಪ್ ಆಫ್ ಚಾರ್ಟ್ ದಟ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ಮೆನಿ ಫೀಲ್ಡ್ಸ್. ಈ ಲೈನ್ ಚಾರ್ಟ್ ಅನ್ನುವಂಥದ್ದು ಇದನ್ನು ನಾವು ಲೈನ್ ಗ್ರಾಫ್ ಅಂತ ಕೂಡ ಕರಿತೀವಿ, ಅಥವಾ ಕರ್ವ್ ಚಾರ್ಟ್ ಅಂತಾನೂ ಕೂಡ ಕರಿತೀವಿ. ಚಾರ್ಟ್ ದಟ್ ಡಿಸ್ಪ್ಲೇಸ್ ಡೇಟಾ ಪಾಯಿಂಟ್ಸ್ ಕನೆಕ್ಟೆಡ್ ಬೈ ದ ಸ್ಟ್ರೈಟ್ ಲೈನ್ಸ್, ಅಂದರೆ ಈ ಡೇಟಾ ಲೈನ್ಗಳಲ್ಲಿ ಕನೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಹಾಗೆ ನಿಮಗೆ ಇಲ್ಲಿ ಒಂದು ಡೇಟಾವನ್ನು ಕೊಟ್ಟಿದ್ದಾರೆ. ಅವರೇಜ್ ಮಂತ್ಲಿ ರೈನ್ಫಾಲ್, ಅಂದರೆ ಮಂತ್ಲಿ ರೈನ್ಫಾಲ್ ಸರಾಸರಿ ಎಷ್ಟು ಮಳೆ ಬೀಳುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಿಟಿ 1 ಮತ್ತು ಸಿಟಿ 2 ಕೊಟ್ಟಿದ್ದಾರೆ. ಇಲ್ಲಿ ಆರೆಂಜ್ ಕಲರ್ ಅಲ್ಲಿ ಸಿಟಿ 1 ಮತ್ತು ಪಿಂಕ್ ಅಲ್ಲಿ ಇಲ್ಲಿ ಸಿಟಿ 2 ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರಾಫ್ ಯಾವ ರೀತಿ ಹೋಗಿದೆ ಇದ್ರ ಮೇಲೆ ನಾವು ಈ ಒಂದು ದತ್ತಾಂಶವನ್ನು ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಒಂದು ವರ್ಷದ ಯಾವ ತಿಂಗಳಿನಲ್ಲಿ ಎಷ್ಟು ಸರಾಸರಿ ಮಳೆ ಬಿದ್ದಿದೆ ಇಲ್ಲಿ ಅದನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ದತ್ತಾಂಶವನ್ನು ನೋಡಿಕೊಂಡು ಆನ್ಸರ್ನ ಮಾಡಬೇಕಾಗಿರುತ್ತೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ. ಸೊ ಇದಿಷ್ಟು ಕೂಡ ಗ್ರಾಫ್ನ ಟೈಪ್ಸ್ ಆಯಿತು. ನಂತರ ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುವಂತಹ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಇಲ್ಲಿ ಲೈನ್ ಚಾರ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಿನ ನಕ್ಷೆಯನ್ನು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಿ ಈ ಕೆಳಗೆ ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಕೊಟ್ಟಿದ್ದಾರೆ. ಒಂದು ಕಂಪನಿಯು ಬಳಸಿದಂತಹ ಕಚ್ಚಾ ವಸ್ತುಗಳು ಮತ್ತು ಮಾರಾಟ ಮಾಡಲಾದ ಉತ್ಪನ್ನಗಳ ಪ್ರಮಾಣ ಈ ರೀತಿ ಇದೆ. ಘಟಕಗಳನ್ನು ಕೋಟಿಗಳಲ್ಲಿ ನೀಡಲಾಗಿದೆ. ಸೊ ಇಲ್ಲಿ ಇದನ್ನ ಕಚ್ಚಾ ವಸ್ತುಗಳನ್ನು ಇಲ್ಲಿ ಅವರು ಕೋಟಿಗಳಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಮಾರಾಟ ಮಾಡಲಾದಂತಹ ಉತ್ಪನ್ನಗಳ ಪ್ರಮಾಣ ಯಾವ ರೀತಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗೆ ವರ್ಷಗಳನ್ನು ಮತ್ತೆ ಇಲ್ಲಿ ಕಚ್ಚಾ ವಸ್ತುಗಳ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಲೈನ್ ಮತ್ತೆ ಡಾಟ್ ಏನಿದೆ ಇದು ತಯಾರಿಕೆಯನ್ನು ಸೂಚಿಸುತ್ತೆ. ಇಲ್ಲಿ ಇದು ತಯಾರಿಕೆಯನ್ನು ಸೂಚಿಸುತ್ತೆ. ಇಲ್ಲಿ ಡಾಟ್ ಡಾಟ್ ಮತ್ತೆ ಗ್ಯಾಪ್ ಇದೆಯಲ್ಲ ಇದು ಮಾರಾಟವನ್ನು ಸೂಚಿಸುತ್ತದೆ. ಇಲ್ಲಿ ಎರಡನೇ ಗ್ರಾಫ್ ಇದೆಯಲ್ಲ ಇದು ಗ್ಯಾಪ್ ಇಂದ ಡಾಟ್ ಡಾಟ್ ಹೋಗಿ ಲೈನ್ ಹೋಗಿದೆಯಲ್ಲ ಇದು ಮಾರಾಟವನ್ನು ಸೂಚಿಸುತ್ತದೆ. ಇಲ್ಲಿ ಕಚ್ಚಾ ವಸ್ತುಗಳು ಇಲ್ಲಿ ಮತ್ತೆ ವರ್ಷಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 2003, 2004, 2005, 2006 ಮತ್ತು 2007 ವರ್ಷಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ, ನೀಡಿರುವಂತಹ ವರ್ಷಗಳಲ್ಲಿ ಮಾರಾಟ ಮಾಡಿದ ಉತ್ಪನ್ನಗಳ ಸರಾಸರಿ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಾಸರಿ ಸಂಖ್ಯೆಯನ್ನ ನಾವು ತಿಳ್ಕೋಬೇಕು ಅಂದ್ರೆ ಸರಾಸರಿನ ನಾವು ಗೊತ್ತುಪಡಿಸ್ಕೊಬೇಕು ಅಂತಂದ್ರೆ ಮೊದಲೇನ್ ಮಾಡಬೇಕು ಅಂದ್ರೆ 2003, 2004, 2005, 2006 ಮತ್ತು 2007ರಲ್ಲಿ ಮಾರಾಟ ಮಾಡದಂತಹ ಉತ್ಪನ್ನಗಳ ಸಂಖ್ಯೆ ಎಷ್ಟು ಅನ್ನೋದನ್ನ ತಿಳ್ಕೋಬೇಕು. ಸೊ ಇಲ್ಲಿ 2003ರಲ್ಲಿ ಎಷ್ಟಿದೆ, ಇಲ್ಲಿ 3 ಅಂತಂದ್ರೆ ಇಲ್ಲಿ 4 ಮಧ್ಯೆ ಮಿಡಲ್ ಇದೆ. ಸೊ ಹಾಗಾಗಿ 3.5 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ
ನಾವೇನು ಮಾಡ್ಕೊಬೇಕು ಇಲ್ಲಂದರೆ ಸರಾಸರಿ ಮಾರಾಟ ಅಂತ, ಸರಾಸರಿ ಮಾರಾಟ ಈಕ್ವಲ್ಸ್ ಟು 3.5 ಪ್ಲಸ್ 2004ರಲ್ಲಿ ಎಷ್ಟಿದೆ ಇಲ್ಲಿ ನಾವು ನೋಡೋದಾದರೆ ಇಲ್ಲಿ 4 ಇದೆ. ಸೊ ಇಲ್ಲಿ 3.5 ಪ್ಲಸ್ 4 ಪ್ಲಸ್ 2005 ಎಷ್ಟಿದೆ ಇಲ್ಲಿ 5 ಇದೆ. ಸೊ ಹಾಗೆ ಇಲ್ಲಿ 5 ಹಾಕೊಬೇಕಾಗುತ್ತೆ. ನಂತರ ಪ್ಲಸ್ 2006 ಎಷ್ಟಿದೆ, 6 ಎಷ್ಟಿದೆ 3 ಇದೆ. ನಂತರ ಇಲ್ಲಿ 3, ನಂತರ ಪ್ಲಸ್ ಇಲ್ಲಿ 2007 ಎಷ್ಟಿದೆ 6.5. ಸೊ ಇಲ್ಲಿ 6.5 ಇದೆ. ಅದು ಕಾಣಿಸ್ತಾ ಇಲ್ಲ, ಸಾರಿ. ಇದು 6.5 ಆಗಬೇಕು, ಹೊರಗಡೆ ಬಂದಿದೆ ಆಗ ಕಾಣಿಸ್ತಾ ಇಲ್ಲ ಇಲ್ಲಿ. ಇದು 6.5 ಆಗುತ್ತೆ. ಸೊ ಇದನ್ನು ನಾವು ಒಟ್ಟಾರೆಯಾಗಿ ಲೆಸ್ ಮಾಡಿಕೊಂಡ್ರೆ ನಂತರ ಅದನ್ನು ಪ್ಲಸ್ ಮಾಡ್ಕೊಂಡು ಇಲ್ಲಿ ಟೋಟಲ್ ಎಷ್ಟಿದೆ 1 2 3 4 1 2 3 4 5 ಇಲ್ಲಿ. ಸೊ ಟೋಟಲ್ ಎಷ್ಟು 5 ವರ್ಷಗಳ ಡೇಟಾವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಪ್ಲಸ್ ಮಾಡಿ ಅದನ್ನು ಡಿವೈಡ್ ಮಾಡಬೇಕಾಗುತ್ತೆ. ಸೊ ಎಷ್ಟಾಗುತ್ತೆ ಅಂದರೆ ಟೋಟಲ್ 3.5 4 ಪ್ಲಸ್ 5 ಪ್ಲಸ್ 3 ಪ್ಲಸ್ 6.5 ಟೋಟಲ್ ಎಷ್ಟಾಗುತ್ತೆ ಅಂದರೆ 22 ಆಗುತ್ತೆ. ಸೊ ನಂತರ ಇಲ್ಲಿ 5 ಇಲ್ಲಿ ಹಾಕ್ಕೊಬೇಕಾಗುತ್ತೆ. ನಂತರ ಇದನ್ನು 5ಇಂದ 22ನ ಡಿವೈಡ್ ಮಾಡಿದ್ರೆ ಇಲ್ಲಿ ಎಷ್ಟಾಗುತ್ತೆ ಅಂದರೆ 4.4 ಕ್ರೋರ್ ಆಗುತ್ತೆ. ಸೊ ಇಲ್ಲಿ ಯಾವ ಆಪ್ಷನಲ್ಲಿದೆ ಉತ್ತರ ಅನ್ನೋದ್ರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ 2005 ಮತ್ತು 2006ರಲ್ಲಿ ತಯಾರಿಸಿ ಮಾರಾಟ ಮಾಡಿದ ಉತ್ಪನ್ನಗಳ ನಡುವಿನ ವ್ಯತ್ಯಾಸದ ಅನುಪಾತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2005 ಮತ್ತು 2006ರಲ್ಲಿ ತಯಾರಿಸಿ ಮಾರಾಟ ಮಾಡಿದ ಉತ್ಪನ್ನಗಳ ನಡುವಿನ ವ್ಯತ್ಯಾಸದ ಅನುಪಾತವನ್ನು ನಾವು ನೋಡೋದಾದ್ರೆ ಇಲ್ಲಿ ಎಷ್ಟಿದೆಯಪ್ಪ 2005 ಅಲ್ವಾ. 2005ರಲ್ಲಿ ತಯಾರಿಸಿ ಮಾರಾಟ ಮಾಡಿದಂತಹ ಉತ್ಪನ್ನಗಳ ನಡುವಿನ ವ್ಯತ್ಯಾಸ ಎಷ್ಟು ಇಲ್ಲಿ ಇದು ತಯಾರಿಸಿ ಮಾರಾಟ ಮಾಡಿರೋದ್ರಿಂದ 5.5 ಇಲ್ಲಿ. ಸೊ ಇಲ್ಲಿ ಇದೆ 2005 ಎಷ್ಟಿದೆ ಅಂದರೆ 5.5 ಇದೆ. 2006 ಎಷ್ಟಿದೆ 2006 5 ಇದೆ ಇಲ್ಲಿ ತಯಾರಿಸಿದ್ದು. ಸೊ ಹಾಗಾಗಿ ಇಲ್ಲಿ 2005 ಅದನ್ನು ಬರ್ಕೊಳ್ಳಿ. ನಂತರ ಇದನ್ನು ಇಲ್ಲಿ 2005 ಮಾರಾಟ ಮಾಡಿದ ಉತ್ಪನ್ನಗಳೆಷ್ಟು ಇಲ್ಲಿ 5 ಎಷ್ಟು ಇದೆ ಇಲ್ಲಿ 5 ಇದೆ ಅಲ್ವಾ. 2005 5 ಇದೆ, ಹಾಗೆ ಮೈನಸ್ ಬರ್ಕೊಳ್ಳಿ. ಹಾಗೆ ಇಲ್ಲಿ 2006 ಎಷ್ಟಿದೆ ಇಲ್ಲಿ 3 ಇದೆ. ಸೊ ಇಲ್ಲಿ 3 ಹಾಗೆ ಬರ್ಕೊಳ್ಳಿ. ನಂತರ ಇಲ್ಲಿ ನೀವು ಇದನ್ನು 5.5 ಇಂದ -5.0 ತೆಗೆದು ಕಳೆದ್ರೆ ಎಷ್ಟಾಗುತ್ತೆ ಇನ್ನು ಉಳಿಯುತ್ತೆ ಇಲ್ಲಿ 0.5 ಉಳಿಯುತ್ತೆ. ನಂತರ ಇಲ್ಲಿ 5 ಇಂದ -3 ಮಾಡಿದ್ರೆ ಎಷ್ಟು ಉಳಿಯುತ್ತೆ ಇಲ್ಲಿ 2 ಉಳಿಯುತ್ತೆ. ಸೊ ಇಲ್ಲಿ ಅನುಪಾತ ಇರೋದನ್ನು ನಾವು ಮಲ್ಟಿಪ್ಲೈ ಮಾಡ್ಕೊಬೇಕಾಗುತ್ತೆ. ಸೊ ಹಾಗೆ 0.5 ಇರೋದನ್ನು ನಾವು ಏನು ಮಾಡ್ತೀವಿ 1 ಅಂತ ಕನ್ಸಿಡರ್ ಮಾಡ್ತೀವಿ. 0.5 ಇಂಟು 2 1 ಆಗುತ್ತೆ. 2 ಇಂಟು 2 4 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅನುಪಾತ ಅಂತಂದರೆ 1:4 ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಎಲ್ಲಿದೆ ಇಲ್ಲಿ ಆಪ್ಷನ್ ಸಿ ಇದೆ 1:4 ಸರಿಯಾದಂಥ ಉತ್ತರ ಆಗುತ್ತೆ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ 2003 ಮತ್ತು 2007ರಲ್ಲಿ ಉತ್ಪತ್ತಿ ಮಾಡಲಾದಂತಹ ಘಟಕಗಳ ಅನುಪಾತ ಆಪ್ಷನ್ ಎ 7:11, 9:14, 7:9, 9:11. ಸೊ ಇಲ್ಲಿ 2003 ಮತ್ತು 2007ರ ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ನೋಡೋದಾದ್ರೆ ಇಲ್ಲಿ 2003 2007ರ ಅನುಪಾತವನ್ನು ನೋಡೋದಾದ್ರೆ ಇಲ್ಲಿ 4.5 ಇಲ್ಲಿ 2003 ಮತ್ತು 2007ರಲ್ಲಿ ಉತ್ಪತ್ತಿ ಮಾಡಲಾದ ಘಟಕಗಳ ಅನುಪಾತ ನೋಡೋದಾದರೆ ಸೊ ಗ್ರಾಫ್ ಮೇಲೆ ಹೋಗ್ಬಿಡುತ್ತೆ. ಸೊ ಇದನ್ನು PDF ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ ಈಸಿಯಾಗಿ. 2003 ಮತ್ತು 2007 ಉತ್ಪನ್ನ ಮಾಡಲಾದ್ದು ಅಂದರೆ ತಯಾರಿಕೆ. ಸೊ ಇಲ್ಲಿ 2003ರಲ್ಲಿ
ಇಲ್ಲಿ 4.5 ಇದೆ. ಸೊ ಇಲ್ಲಿ ನೋಡಿ 4.5 ಹಾಕಿದ್ದೀನಿ. ಹಾಗೆ 2007 ಎಷ್ಟಿದೆ? 2007 ಎಷ್ಟಿದೆ ಅಂದರೆ 7 ಇದೆ. ಸೊ ಹಾಗಾಗಿ ಇಲ್ಲಿ 7.0 ಹಾಕೊತೀನಿ. 70 ಅಲ್ಲ, ಇದು 7.0. ನಂತರದಲ್ಲಿ ಇದನ್ನು ಅನುಪಾತ ಇರೋದನ್ನು ನಾವು ಮಲ್ಟಿಪ್ಲೈ ಮಾಡಬೇಕಾಗಿರೋದ್ರಿಂದ 4.5 ಇಂಟು 2 ಆದರೆ 9 ಆಗುತ್ತೆ. 7 ಇಂಟು 2 14 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇದರ ಅನುಪಾತ ಎಷ್ಟಾಗುತ್ತೆ? 9:14 ಆಗುತ್ತೆ. ಸೊ ಇದ್ರ ಆಪ್ಷನ್ ಎಲ್ಲಿದೆ? 9:14 ಆಪ್ಷನ್ ಬಿ ಯಲ್ಲಿದೆ. ಸೊ ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನಂತರ 2007ರಲ್ಲಿ ಇಂದಿನ ವರ್ಷಕ್ಕಿಂತಲೂ ಸುಮಾರು ಎಷ್ಟು ಪರ್ಸೆಂಟೇಜ್ ಮಾರಾಟ ಹೆಚ್ಚಾಗಿದೆ? ಸೊ ಹೆಚ್ಚಾದ ಮಾರಾಟ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2007 ಇಂದಿನ ವರ್ಷಕ್ಕಿಂತ ಅಂದರೆ 2006. ಸೊ ಇಲ್ಲಿ 2007 ಅಂತಂದರೆ ಇಲ್ಲಿ ಎಷ್ಟಿದೆ? ಇಲ್ಲಿ ಮಾರಾಟ ಹೆಚ್ಚಾಗಿದೆ ಅಂದರೆ 6.5 ಎಷ್ಟಿದೆ ಅಂದರೆ 6.5. ಇಂದಿನ ವರ್ಷದಿಂದ ನಾವು ನೋಡೋದಾದ್ರೆ ಇಲ್ಲಿ ಇಂದಿನ ವರ್ಷ ಎಷ್ಟಿದೆ? ಇಲ್ಲಿ 3 ಇದೆ. ಇಲ್ಲಿ 6.5, ಇಲ್ಲಿ 3 ಇದೆ 2006ರಲ್ಲಿ. ಸೊ ಅದನ್ನು ನಾವಿಲ್ಲಿ 3 ಬರ್ಕೊತೀವಿ. ನಂತರ 6.5 ಇಂದ ಇಲ್ಲಿ 3 ಇಂಟು 100 ಮಲ್ಟಿಪ್ಲೈ ಮಾಡ್ತೀವಿ. ನಂತರ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 3.3 over 3 ಇಂಟು 100 ಮಾಡಿದ್ರೆ ನಮಗೆ ಇಲ್ಲಿ ಉತ್ತರ ಸಿಗುತ್ತೆ. ಎಷ್ಟು ಬರುತ್ತೆ ಅಂದರೆ 117% ಬರುತ್ತೆ. ಸೊ ಇಲ್ಲಿ 117% ಆಪ್ಷನ್ ಬಿ ಯಲ್ಲಿದೆ. ಹಾಗಾಗಿ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಒಟ್ಟು ತಯಾರಿಕೆ ಮತ್ತು ಮಾರಾಟದ ನಡುವಿನ ವ್ಯತ್ಯಾಸ ಎಷ್ಟು? ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಟೋಟಲ್ ಈ ಡೇಟಾದಲ್ಲಿ ಒಟ್ಟು ತಯಾರಿಕೆ ಎಷ್ಟಿದೆ ಅಷ್ಟನ್ನು ನಾವು ಒಂದು ಕಡೆ ಬರ್ಕೊಬೇಕು. ಒಟ್ಟು ತಯಾರಿಕೆ ಅಂತಂದರೆ ಇಲ್ಲಿ 4.5, 5, ನಂತರ 5.5, ನಂತರ 5, ನಂತರ 7 ಇದಿಷ್ಟನ್ನು ಕೂಡ ನಾವು ಒಂದು ಕಡೆ ಬರ್ಕೊಂಡು ಅದನ್ನು ಪ್ಲಸ್ ಮಾಡ್ಕೊಬೇಕು. ಹಾಗೆ ನಂತರದಲ್ಲಿ ಮಾರಾಟವನ್ನು ನೋಡೋದಾದರೆ 3.5, 4 ಮತ್ತು 5 ಮತ್ತು ನಂತರದಲ್ಲಿ 3 ಮತ್ತು 6.5 ಇದಿಷ್ಟು ಕೂಡ ನಾವು ಪ್ಲಸ್ ಮಾಡಿಕೊಂಡು ನಂತರದಲ್ಲಿ ಅದೆರಡನ್ನು ನಾವು ಮೈನಸ್ ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂದರೆ 27. ಒಟ್ಟು ತಯಾರಿಕೆ ಆಗಿರುತ್ತೆ. ಒಟ್ಟು ಮಾರಾಟ ಎಷ್ಟು ಅಂತಂದರೆ 22 ಬರುತ್ತೆ. ಸೊ ಇದೆರಡನ್ನು ಕೂಡ ನಾವು ಮೈನಸ್ ಮಾಡಿದ್ರೆ ನಮಗೆ ಇನ್ನು 5 ಕೋಟಿ ವ್ಯತ್ಯಾಸ ಬರುತ್ತೆ. ಸೊ ಹಾಗಾಗಿ ಇಲ್ಲಿ 5 ಕೋಟಿ ಯಾವುದಿದೆ ಅಂದರೆ ನಮಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ 5 ಕೋಟಿ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿ ನೀವು ಆನ್ಸರನ್ನು ಮಾಡ್ಬೋದಾಗಿರುತ್ತೆ. ಆದಷ್ಟು ಇಲ್ಲಿ ನಿಮಗೆ ಜಾಸ್ತಿ ಸರಾಸರಿ ಮೇಲೆ ಮತ್ತು ಒಟ್ಟಾರೆ ಒಂದು ಅನುಪಾತದ ಬಗ್ಗೆ ಹಾಗೆ ಜಾಸ್ತಿ ಪರ್ಸೆಂಟೇಜ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಇರುತ್ತೆ ಮತ್ತು ಮಾರಾಟದ ನಡುವಿನ ವ್ಯತ್ಯಾಸದ ಬಗ್ಗೆ ಇರುತ್ತೆ. ಸೊ ಇದನ್ನು ನೀವು ನೋಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಆರಾಮ್ಸೆ ನೀವು ಪ್ರಾಕ್ಟೀಸ್ ಮಾಡಿ. ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಸಾಕಷ್ಟು ನಿಮಗೆ ತರಗತಿಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗ್ತವೆ. ಸೊ ಅವುಗಳನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಖಂಡಿತ ಇದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ ನಿಮ್ಗೆ 10 ಅಂಕ ಬರುತ್ತೆ. ಸೊ ಹಾಗಾಗಿ ಇಷ್ಟು ಕೂಡ ಈ ಒಂದು ತರಗತಿಯ ಇಂಪಾರ್ಟೆಂಟ್ ಯೂನಿಟ್ಸಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇದಿಷ್ಟು ತರಗತಿಯಾಗಿತ್ತು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. 2 ದಿನ ಇದೆ, ಚೆನ್ನಾಗಿ ರಿವಿಷನ್ ಮಾಡಿ.